ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ನ್ಯಾಚುರಲ್ ಆಗಿ ಕಪ್ ಮಾಡ್ಕೊಳ್ಬೇಕು ಅಂತ ಆಸೆ ಇದ್ದರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಾವು ಸಲೂನ್ಗೆ ಹೋಗಿ ಎಷ್ಟೆಲ್ಲ ಹೇರ್ ಪ್ಯಾಕ್ನ ಯೂಸ್ ಮಾಡ್ತಾ ಇರ್ತೇವೆ ಕೆಮಿಕಲ್ ಯುಕ್ತವಾದಂಥ, ಹಾಗೆ ನಮ್ಮ ಕೂದಲು ಕೂಡ ತುಂಬಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇದರಿಂದ ಎಷ್ಟೆಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅಂತಾರೆ, ನಮ್ಮ ಕೂದಲು ಸ್ವಲ್ಪ ವೈಟ್ ಹೇರ್ಸ್ ಇರೋದ್ರು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಈಚಿಂಗ್ ಪ್ರಾಬ್ಲಮ್ ಆ್ಯಂಡ್ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಿಲ್ಲ ಸ್ನೇಹಿತರೆ. ನಾವು ಎಷ್ಟೆಲ್ಲ ಕೆಮಿಕಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಲೂನ್ಗೆ ಹೋಗಿ ನಾವು ಎಷ್ಟೆಲ್ಲ ಹೇರ್ಸ್ ಥೆರಪಿನ ಮಾಡ್ಕೋತಾ ಇರ್ತೇವೆ, ಅದೆಲ್ಲ ಬಿಟ್ಟು ನಾವು ನ್ಯಾಚುರಲಾಗಿ ಹೇರ್ ಡ್ರೈಗಳನ್ನ ಹಾಕೋತಾ ಹೋದರೆ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅಂದರೆ ಸ್ನೇಹಿತರೆ, ನ್ಯಾಚುರಲಾಗಿ ನಮ್ಮ ಕೂದಲನ್ನು ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬೋದು. ಹಾಗೂ ನಾವು ಎಷ್ಟೇ ನಮ್ಮ ತಲೆಯಲ್ಲಿ ಕೆಮಿಕಲ್ನ ಯೂಸ್ ಮಾಡೋ ಬದಲು ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಸ್ನ ಯೂಸ್ ಮಾಡ್ತಾ ಬಂದರೆ ಸಾಕು, ನಿಮ್ಮ ಕೂದಲು ಬುಡದಿಂದನೇ ಕಪ್ಪಾಗ್ತಾ ಹೋಗುತ್ತೆ. ಹಾಗೂ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನಿವತ್ತು ತುಂಬಾ ಈಸಿ ಆಗಿರುವಂಥ ಒಂದು ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇರೋದು. ನಾನಿಲ್ಲಿ ಡಿಕಾಷನ್ನ ಮೊದಲೇ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದು ಕೂಡ ಮಾಡಲು ತುಂಬಾ ಈಸಿ. ಸ್ವಲ್ಪ ನೀರನ್ನ ತಗೊಂಡು ಟೀ ಪುಡಿನ ಹಾಕೊಂಡ್ಬಿಟ್ಟು ಈ ರೀತಿ ಕಲರ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ. ಚೆನ್ನಾಗಿ ಕುದ್ದ ನಂತರ ಅದನ್ನು ಶೋಧಿಸ್ಕೊಂಡ್ಬಿಡಿ. ಆ್ಯಂಡ್ ನೆಕ್ಸ್ಟ್ ನಾನು ಇದನ್ನು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಲು ಒಂದು 10 ಮಿನಿಟ್ಸ್ವರೆಗೂ ಬಿಟ್ಟಿದ್ದೆ. ನಾವೇನೇ ಯೂಸ್ ಮಾಡ್ಕೊಳ್ಬೇಕಾದ್ರೂ ನಮ್ಮ ಹೇರ್ಸ್ಗೆ ಯಾವಾಗಲೂ ಬಿಸಿಯಾಗಿರುವಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಸೈಡ್ ಎಫೆಕ್ಟ್ ಬೀಳುತ್ತೆ. ಬಿಸಿಯಾಗಿರುವುದಂತೂ ನಮ್ಮ ಚರ್ಮದ ಮೇಲೆ ಬಿದ್ದರೆ ಎಷ್ಟು ಡೇಂಜರಸ್ಸೋ ಅಷ್ಟೇ ನಮ್ಮ ಕೂದಲು ಕೂಡ ಸೈಡ್ ಎಫೆಕ್ಟ್ ಬೀಳುತ್ತೆ. ಹಾಗೂ ನಾನು ಇದರಲ್ಲಿ 1 ಸ್ಪೂನಷ್ಟು ಕಲುಂಜಿ ಸೀಡ್ಸ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಅದು ಕೂಡ ಈಸಿಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ. ಹಾಗೂ ನಿಮ್ಮ ಮನೆಯಲ್ಲಿ ಕಲುಂಜಿ ಇದ್ದರೆ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಪೌಡರ್ ರೀತಿ ಮಾಡ್ಕೊಂಡ್ಬಿಟ್ರೆ ಸಾಕು. ಅದರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ನಮ್ಮ ತಲೆಯಲ್ಲಿ ಎಷ್ಟೇ ಒಂದು ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬಹುದು. ಹಾಗೂ ನಮ್ಮ ಕೂದಲು ಬುಡದಿಂದ ಕಪ್ಪಗಾಗೋ ಹಾಗೆ ಈ ಒಂದು ಕಲುಂಜಿ ಸೀಡ್ಸ್ ಅದರ ಕೆಲಸನ ಮಾಡುತ್ತೆ ಸ್ನೇಹಿತರೆ. ತುಂಬಾ ಪರಿಣಾಮಕಾರಿಯಾಗಿ ನಮ್ಮ ಹೇರ್ಸ್ ಮೇಲೆ ಎಫೆಕ್ಟ್ ಬೀಳುವಂಥ ಈ ಒಂದು ಕಲುಂಜಿ ಸೀಡ್ಸ್ನ ನೀವು ಕೂಡ ಯೂಸ್ ಮಾಡ್ತಾ ಬನ್ನಿ. ನಾವೆಷ್ಟೇ ಒಂದು ಹೇರ್ ಪ್ಯಾಕ್ನ ಟ್ರೈ ಮಾಡಿಬಿಟ್ರೂ ಕೂಡ ಅದು ಸ್ವಲ್ಪ ಮಟ್ಟಿಗೆ ಏನು ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ಗೆ ತುಂಬಾ ಸೇಮ್ ಅದೇ ನಮ್ಮ ಕೂದಲು ಹೇಗಿರುತ್ತೋ ಅದೇ ರೀತಿ ಆಗ್ತಾ ಹೋಗುತ್ತೆ. ಇವಾಗ ನಾನು ಇದನ್ನು ಕಲ್ವಂಜಿ ಸೀಡ್ಸ್ನ ಹಾಕೊಂಡಿದ ತಕ್ಷಣ ಈ ಒಂದು ಡಿಕಾಷನ್ ಯಾವ ಮಟ್ಟಿಗೆ ಕಪ್ಪಗಾಗೋಗ್ಬಿಟ್ಟಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಕಪ್ಪು ಕಲರ್ಗೆ ಬಂದಿರೋದು. ಆ್ಯಂಡ್ ನಮ್ಮ ಹೇರ್ಸ್ಗೂ ಕೂಡ ಅಪ್ಲೈ ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದು. ಈ ರೀತಿ ನೀವು ಸಿರಮ್ನ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ಒಂದು ಪೌಡರ್ನ ಆ್ಯಡ್ ಮಾಡ್ಕೋದೆ ಕಲುಂಜಿ ಸೀಡ್ಸ್ನ ಹಾಕ್ಕೊಂಡು ಹೀಗೆ ಹಚ್ತಾ ಬಂದರೆ ನಿಮ್ಮ ಕೂದಲು ಚೆನ್ನಾಗಿ ಕಪ್ಪಗಾಗ್ತಾ ಹೋಗುತ್ತೆ ನ್ಯಾಚುರಲಾಗಿ. ಆ್ಯಂಡ್ ನಾನು ಇದ್ರೊಳಗಡೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತಾ ಇರೋದು ಆಮ್ಲ ಪೌಡರ್ನ ಸ್ನೇಹಿತರೆ. ಆಮ್ಲ ಪೌಡರ್ನಲ್ಲಿ ಎಷ್ಟೆಲ್ಲ ವಿಟಮಿನ್ಸ್ ಆ್ಯಂಡ್ ಪ್ರೋಟೀನ್ಸ್ ಇರುತ್ತೆ, ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ಅದರ ದುಪ್ಪಟ್ಟಾಗಿ ನಮ್ಮ ಹೇರ್ಸ್ಗೂ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಕೂದಲು ಕಪ್ಪಗಾಗುತ್ತೆ. ಆ್ಯಂಡ್ ನಮ್ಮ ತಲೆಯಲ್ಲಿ ಎಷ್ಟೇ ಒಂದು ಹೇರ್ ಫಾಲ್ ಸಮಸ್ಯೆ ಇದ್ದರೂ ಆ್ಯಂಡ್ ನಮ್ಮ ಸ್ಕ್ಯಾಲ್ಪಲ್ಲಿ ಎಷ್ಟೇ ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ, ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ಆ್ಯಂಡ್ ನಮ್ಮ ಕೂದಲಲ್ಲಿ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ 2 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ. ಹಾಗೂ ನಾವು ಜಾಸ್ತಿ ದುಡ್ಡು ಕೂಡ ಖರ್ಚು ಮಾಡಿಬಿಟ್ಟು ನಾವು ಯಾವುದೇ ಒಂದು ನಮ್ಮ ಹೇರ್ಸ್ಗೆ ವೈಟ್ ಹೇರ್ ಸಮಸ್ಯೆ ಕಡಿಮೆ ಮಾಡ್ಕೊಳ್ಬಾರ್ದು ಸ್ನೇಹಿತರೆ. ನೋಡಿ ಈಸಿಯಾಗಿ ನಾನು ಇನ್ನೊಂದು ಸ್ಪೂನ್ ಇದರೊಳಗಡೆ ಶಿಕಾಕಾಯಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಅದು ಅಂತೂ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗೂ ನಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಈ ರೀತಿ ಇದನ್ನು ಸ್ವಲ್ಪ ಕೂಡ ಗಟ್ಟಿ ಆಗದೆ ಹೀಗೆ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ. ಇವಾಗ ಕಲರ್ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ, ಯಾವ ಚೆನ್ನಾಗಿ ಕಲರ್ ಚೇಂಜ್ ಆಗಿರೋದು ಅಂತ. ತುಂಬಾ ಒಳ್ಳೆಯಾಗಿರುವಂಥ ಈ ಒಂದು ಹೇರ್ ಪ್ಯಾಕ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಇದನ್ನು ಒಂದು 10 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಆ್ಯಂಡ್ ನೆಕ್ಸ್ಟ್ ನೀವು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಬರುತ್ತೆ. ಆ್ಯಂಡ್ ಇದರೊಳಗಡೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ನಲ್ವೋ
ಅದು ಕೂಡ ನ್ಯಾಚುರಲ್ ಆಗಿ ಸ್ನೇಹಿತರೆ, ಯಾವುದೇ ಒಂದು ಕೆಮಿಕಲ್ ಇದ್ರೊಳಗಡೆ ಯೂಸ್ ಮಾಡಿರುವಂಥದ್ದಲ್ಲ. ತುಂಬಾ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಸ್ನ ನೀವು ಯೂಸ್ ಮಾಡ್ಕೋತಾ ಬನ್ನಿ. ಆ್ಯಂಡ್ ನಿಮ್ಮ ಹೇರ್ನ ನೀವು ಕೂಡ ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ಹಾಗೂ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನೋಡಿ, ಇವಾಗ ನಾನು ಒಂದು 10 ಮಿನಿಟ್ಸ್ವರೆಗೂ ಹೀಗೆ ಬಿಟ್ಟಿಡಬೇಕು ಅಂತ ಹೇಳಿದ್ನಲ್ವ. ಬಿಟ್ಟ ತಕ್ಷಣ ಈ ಅಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗೋಗ್ಬಿಟ್ಟು ನೆಕ್ಸ್ಟ್ ನಾನು ಇದನ್ನು ನನ್ನ ಹೇರ್ಸ್ಗೆ ಅಪ್ಲೈ ಮಾಡ್ಕೋತಾ ಬರ್ತೇನೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವಾ, ಒಳಗಡೆನೆ ಅಂದರೆ ಬುಡದಲ್ಲಿ ಜಾಸ್ತಿ ವೈಟ್ ಹೇರ್ಸ್ ಕಾಣಿಸ್ತಾ ಇರೋದು, ಮೇಲ್ಗಡೆ ತುಂಬಾ ಕಪ್ಪಾಗಿರೋದು ಹೇರ್ಸ್ನ ನೀವು ನೋಡ್ಬೋದು. ಹೀಗೆ ಸ್ವಲ್ಪ ಜನರಿಗೆ ಒಳಗಡೆ ತುಂಬ ಜಾಸ್ತಿ ವೈಟ್ ಹೇರ್ಸ್ ಇರುತ್ತೆ, ಆದರೆ ಮೇಲ್ಗಡೆ ಬ್ಲ್ಯಾಕ್ ಇರುತ್ತೆ. ಹೀಗೆ ನೀವು ಬುಡದಲ್ಲಿ ಕಪ್ಪು ಹೇರ್ಸ್ನ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಹೇರ್ ಪ್ಯಾಕ್ನ ಮಾಡಿ ನೀವು ಯೂಸ್ ಮಾಡ್ತಾ ಬರ್ಬೋದು. ನೋಡ್ತಾ ಇದ್ರಲ್ಲ, ಒಂದು 15 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಈ ರೀತಿ ರೆಸ್ಟ್ ಮಾಡಿದ ತಕ್ಷಣ ಯಾವ ರೀತಿ ಒಂದು ಹೇರ್ ಪ್ಯಾಕ್ ರೆಡಿ ಆಗಿರೋದು ಅಂತ. ಆ್ಯಂಡ್ ನಿಮ್ಮ ಹೇರ್ಸ್ ಎಲ್ಲಿ ವೈಟ್ ಇದೆಯೋ ಅಲ್ಲಿ ಈ ಒಂದು ಹೇರ್ ಪ್ಯಾಕ್ನ ನೀವು ಹಚ್ತಾ ಬನ್ನಿ. ಒಂದು ಬ್ರಷ್ನ ಸಹಾಯದಿಂದ ಈಸಿಯಾಗಿ ಹಚ್ಬೋದು. ಅಷ್ಟು ಹೇರ್ ಪ್ಯಾಕ್ನ ನಿಮ್ಮ ಹೇರ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಹೋಗಿ ಸ್ನೇಹಿತರೆ. ಹಾಗೂ ನಿಮಗೂ ಕೂಡ ಈ ಒಂದು ಹೇರ್ ಪ್ಯಾಕ್ ಹಚ್ಚಿದ ತಕ್ಷಣವೇ ತಲೆ ಸ್ನಾನನ ಮಾಡಬಾರ್ದು ಸ್ನೇಹಿತರೆ. 1 ಅವರ್ ಅಂತೂ ರೆಸ್ಟ್ ಕೊಡಲೇಬೇಕು. 1 ಅವರ್ ಅಥವಾ ನೀವು ಓವರ್ ನೈಟ್ ಬಿಟ್ಟರು ನಡೆಯುತ್ತೆ ನಿಮ್ಮ ಸ್ಕ್ಯಾಲ್ಪ್ಗೆ. ಅಂದರೆ ನಿಮ್ಮ ಹೇರ್ಸ್ಗೆ ಏನಾದರೂ ಒಂದು ಬಟ್ಟೆ ಅಥವಾ ಏನಾದರೂ ಪ್ಲಾಸ್ಟಿಕ್ ಕವರ್ ಕೂಡ ಹಾಕ್ಕೊಳ್ಬೋದು ಸ್ನೇಹಿತರೆ. ಯಾಕಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ಒಂದು ಹೇರ್ ಪ್ಯಾಕ್ದು. ಹಾಗೂ ನ್ಯಾಚುರಲ್ ಆಗಿ ಮಾಡಿರುವಂಥದ್ದಲ್ವಾ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ ಸ್ನೇಹಿತರೆ. ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.